ಸತ್ತಿರ ಮನೆಗೆ ಕೊಂಗ್ರು 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 ಅಂತ ಕಮೆಂಟ್ ಆಗ್ತಾ ಇರೋದು. ಹೌದು, ಸತ್ಯವಾಗ್ಲೂ ಕೊಂಗ್ರೇನೆ. ಯಾಕೆ ಗೊತ್ತಾ, ಅಪ್ ಟು ಕೊಳ್ಳೇಗಾಲ, ಮಲೆಮಹದೇಶ್ವರ ಬೆಟ್ಟ, ಹನೂರು, ಕೊಳ್ಳೇಗಾಲ ಏನಿದೆಯೋ ಅದೆಲ್ಲವೂ ಕೂಡ 1956ರವರೆಗೂ ಕೂಡ ತಮಿಳ್ನಾಡಾಗಿತ್ತು. ಅದಕ್ಕೆ ಅಲ್ಲಿರೋರೆಲ್ಲ ಕೊಂಗ್ರು ಅಂತ ನಿಮ್ಗೆ ಅನ್ಸ್ಬೋದು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಇಂಥ ಅದ್ಭುತವಾದ ದಿನದಲ್ಲಿ ಒಂದು ಆಘಾತಕಾರಿ ಅಂತ ಘಟನೆ ಒಂದು ನಡೆದೋಗಿದೆ. ಅದು ನನ್ನ ಹನೂರು ತಾಲೂಕಲ್ಲಿ. ಸೊ ಏನು ಅಂತಂದ್ರೆ 3 ಜನರ ಎನ್ಕೌಂಟರ್ ಆಗಿದೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಬೆಳಗ್ಗೆ 5 ಗಂಟೆನಲ್ಲಿ ಫಾರೆಸ್ಟ್ ಆಫೀಸರ್ಸ್ ಗಸ್ತು ಓಡಾಡಬೇಕಾದ್ರೆ ಈ ಮಾಹಿತಿ ಗೊತ್ತಾಗುತ್ತೆ. ಇವ್ರು ಇಲ್ಲಿ ಬೇಟೆ ಆಡಕ್ ಬಂದಿದ್ರು. ಇವ್ರ ಹತ್ರ ಜಿಂಕೆ ಮಾಂಸ ಇತ್ತು ಅಂಡ್ ಜೊತೆಗೆ ನಾಡ ಬಂದೂಕು ಇತ್ತು. ನಾಡ ಬಂದೂಕಿಂದ ಶೂಟ್ಔಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವ್ ಈ ಎನ್ಕೌಂಟರ್ ನ ಮಾಡಿದೀವಿ ಅಂತ ಅನ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ಲೈಮ್ ಮಾಡ್ತಾ ಇದಾರಂತೆ. ಸೊ ನೋಡಿ, ಯಾವ್ದಾದ್ರು ಒಂದು ಕೇಸಲ್ಲಿ 2 ಆಯಾಮಗಳಿರುತ್ತೆ. ಒಂದೇ ರೀತಿ ಯೋಚನೆ ಮಾಡಕ್ ಆಗಲ್ಲ. ಇನ್ ಕೇಸ್ ಇವ್ರು ಏನಾದ್ರು ಹೇಳ್ತಾ ಇರೋದು ನಿಜ ಅಂತಂದ್ರೆ ಕಾನೂನು ರೀತಿಯ ಪ್ರೋಸೆಸ್ ಏನಿದೆಯೋ ಅದು ಹೋಗುತ್ತೆ. ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತಂದ್ರೆ ಲಿಟ್ರಲಿ ಇದು ದೊಡ್ಡ ಅಪರಾಧ. ಯಾಕೆ ಅಂತಂದ್ರೆ ಎನ್ಕೌಂಟರ್ ಮಾಡೋದು, ಅದು 3 ಜನನ ಸ್ಪಾಟ್ ಅಲ್ಲಿ ತೆಗೆಯೋದು ಅನ್ನೋದು ಅಷ್ಟು ಸುಲಭವಾದಂತ ವಿಚಾರ ಅಲ್ಲ. ಇದು ಖಂಡಿತ ಇನ್ವೆಸ್ಟಿಗೇಷನ್ ಇಂದ ಹೊರಗಡೆ ಬರ್ಬೇಕಾದಂತ ವಿಚಾರನೇ ಹೌದು. ವೀರಪ್ಪನ್ ಟೈಮ್ ಅಲ್ಲಿ ಶ್ರೀನಿವಾಸ್ ಸರ್ ಇದ್ರು ಗೊತ್ತಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಅವರು ಕೂಡ ವೀರಪ್ಪನನ್ನ ಹಿಡಿಬೇಕಾದ್ರೂ ಕೂಡ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆ ಮನುಷ್ಯನನ್ನ ಹಿಡಿದು ಕಾನೂನಿಗೆ ಒಪ್ಪಿಸಿ ಅವನ ತಪ್ಪುಗಳನ್ನ ಅವನಿಗೆ ಅರಿವು ಮಾಡಿಸ್ಬೇಕು, ಬದಲು ಮಾಡಬೇಕು, ಒಬ್ಬ ಮನುಷ್ಯನನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ನೋಡಿ, ಈ ಕಾಡಂಚಿನ ಬಾರ್ಡರ್ ಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅರಣ್ಯ ರಕ್ಷಣೆ ಮಾಡಬೇಕು ಅಂತಂದ್ರೆ ಅರಣ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಇಬ್ರು ಕೂಡ ಸಾಮರಸ್ಯವಾಗಿ ಹೋಗ್ಬೇಕು ಹೊರತು ಈ ತರ ಎತ್ತ ತಕ್ಷಣ ಒಂದು ಡಿಸಿಷನ್ ತಗೊಂತೀನಿ ಅಂತಂದ್ರೆ ಅದು ತಪ್ಪು ನಿರ್ಧಾರ ಆಗುತ್ತೆ. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಒಂದು ಮೆಜಿಸ್ಟ್ರೇಟ್ ಎಂಕ್ವೈರಿನ ಆರ್ಡರ್ ಮಾಡಿದೆಯಂತೆ. ಸತ್ಯಾಸತ್ಯತೆ ಏನು ಅನ್ನೋದು ಅಲ್ಲಿಂದ ಮಾತ್ರ ನಮಗೆ ಗೊತ್ತಾಗಬೇಕು. ಯಾಕಂತಂದ್ರೆ ನಾವ್ ಯಾರು ಕೂಡ ಅಲ್ಲಿ ಇರ್ಲಿಲ್ವಲ್ಲ ಡೈರೆಕ್ಟ್ ಆಗಿ. ಸೊ ಈಗ ಯಾರೋ ಒಬ್ರು ಬಚಾವಾಗಿದ್ದಾರಲ್ಲ ಅವರಿಂದನೂ ಕೂಡ ಸತ್ಯ ಗೊತ್ತಾಗಬೇಕಾಗಿರುತ್ತೆ. ನೋಡೋಣ ಅಲ್ಲಿವರೆಗೂ ಏನಾಗುತ್ತೆ ಅಂತ. ಅಂಡ್ ಯಾರು ಈ ಒಂದು ಇನ್ಸಿಡೆಂಟ್ ಅಲ್ಲಿ ತೀರೋದ್ರೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಿ. ರೀಸೆಂಟ್ ಆಗಿ ಹನೂರಲ್ಲಿ ನಡೆದಂತ ಒಂದು ಎನ್ಕೌಂಟರ್ ಪ್ರಕರಣ ಇದೆಯಲ್ಲ, ಆದ್ರೆ ಫಾರೆಸ್ಟ್ ಆ ಪ್ರಕರಣದಲ್ಲಿ ಒಂದಷ್ಟು ಐಟಮ್ಸ್ ಗಳು ಸಿಕ್ಕಿದೆ ಅಂತ ಅನ್ಬಿಟ್ಟು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇನೋ ಒಪ್ಸಿದಾರಂತ. ಸೊ ಅದು ನ್ಯೂಸ್ ಅಲ್ಲೆಲ್ಲ ಹರಿದಾಡ್ತಾ ಇತ್ತು. ಅದನ್ನ ನಾನು ನೋಡಿದೆ. ಅದ್ರಲ್ಲಿ ಏನು ಅಂತಂದ್ರೆ ಒಂದೇ ಒಂದು ಪ್ಯಾರಾಗಾನ್ ಸ್ಲಿಪ್ಪರ್ ನೋಡಿದೆ. ಸ್ಲಿಪ್ಪರ್ ಯಾರಾದ್ರೂ ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡು ಹೋಗ್ತಾರ ಅನ್ನೋದು ಒಂದು ಡೌಟ್ ಬಂತು. ಗೊತ್ತಿಲ್ಲ, ಅದು ನಾನ್ ಡೈರೆಕ್ಟ್ ಆಗೋ ಹೇಳಕ್ಕಾಗಲ್ಲ. ನ್ಯಾಯದು ಈಗೇನು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ನಡೀತಾ ಇದೆ ಅದು ನಡೆಯುತ್ತೆ. ಅದಾದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬಟ್ ನನ್ನ ಒಂದು ಒಪಿನಿಯನ್ ಏನು ಅಂತಂದ್ರೆ, ಈಗ ನೋಡಿ, ತಮಿಳ್ನಾಡಲ್ಲಿ ಒಂದು ಕೇಸ್ ಆಗಿತ್ತು ಕೊರೋನಾ ಟೈಮ್ ಅಲ್ಲಿ. ಅಪ್ಪ ಮಗ ಇಬ್ಬರನ್ನೂ ಕೂಡ ಲಾಕಪ್ ಒಳಗಡೆನೆ ಮರ್ಡರ್ ಮಾಡಿದ್ದಂತ ಕೇಸು. ಆ ಕೇಸು ಎಷ್ಟೋ ವರ್ಷ ಆದ್ಮೇಲೆ ಆ ಸ್ಟೇಷನ್ ಅಲ್ಲಿ ಇದ್ದಂತ ಅಷ್ಟು ಜನಕ್ಕೆ, ಟೋಟಲ್ 9-11 ಜನಕ್ಕೇನೋ ಪೊಲೀಸ್ ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತಂದ್ರೆ, ನೋಡಿ, ಸತ್ಯ ಯಾವತ್ತಿದ್ರು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ. ಈಗ ಅವ್ರು ಕ್ಲೈಮ್ ಮಾಡೋ ತರ ಆತ್ಮರಕ್ಷಣೆಗೋಸ್ಕರ ಶೂಟ್ ಮಾಡಿದ್ರೆ ವೆಲ್ ಅಂಡ್ ಗುಡ್, ಅದ್ರಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಇರಲ್ಲ, ಅವ್ರಿಗೇನು ತೊಂದರೆನೂ ಕೂಡ ಆಗಲ್ಲ. ಇನ್ ಕೇಸ್ ಏನಾದ್ರೂ ಇಂಟೆನ್ಷನ್ ಇಟ್ಕೊಂಡು ಆ 3 ಜನಕ್ಕೆ ಏನಾದ್ರೂ ಎನ್ಕೌಂಟರ್ ಮಾಡಿದ್ರೆ ದೇವ್ರಣೆ ಅದು ಹೊರಗಡೆ ಬಂದೇ ಬರುತ್ತೆ. ಇವಾಗ ಮೆಜಿಸ್ಟ್ರೇಟ್ ಎಂಕ್ವೈರಿ ಒಂದು ಆಗ್ಬೇಕು, ಅದಾದ್ಮೇಲೆ ನಾವು ನಿರ್ಧಾರ ಮಾಡಬೇಕು. ಅಲ್ಲಿವರೆಗೂ ನಾವು ಸುಮ್ನೆ ಹೇಳಕ್ಕಾಗಲ್ಲ. ನನ್ನೊಂದು ಅಭಿಪ್ರಾಯ ಬಂತು. ಯಾಕಂತಂದ್ರೆ ಅಲ್ಲಿ ಆ ಚಪ್ಪಲಿ ಇತ್ತು, ಓಕೆ, ಒಂದು ಎಕ್ಸ್ಟ್ರಾ ಚಪ್ಪಲಿ ತಗೊಂಡು ಹೋಗಿರ್ಬೋದಾ, ಅದು ಚಾನ್ಸಸ್ ಕಡಿಮೆ. ಸರಿಯಪ್ಪ, ಮೊನ್ನೆ ಹೊಸ ಚಪ್ಪಲಿ ತಗೊಂಡಿರ್ಬೋದು. ಅದರಲ್ಲಿ ಏನು ಅಂತಂದ್ರೆ, ತಗೊಂಡಿದ್ರೆ ಅಟ್ಲೀಸ್ಟ್ ಆ ಸ್ಟಿಕ್ಕರ್ ಮೇಲಾದ್ರೂ, ಚಪ್ಪಲಿ ಮೇಲಿರೋ ಸ್ಟಿಕ್ಕರ್ ಮೇಲಾದ್ರೂ ಒಂಚೂರು ಕೊಳೆ ಆಗ್ಬೇಕಲ್ವಾ. ಸೊ ಇದು ನನಗೊಂದು ಡೌಟ್ ಹೊಡಿತು. ನೋಡಿ, ಕಾಡಿಗೆ ಹೋಗಿದ್ರೆ ತಪ್ಪು, ಅದು ಇಲ್ಲ ಅಂತ ಹೇಳಲ್ಲ. ಆದರೆ ನೋಡಿದ ತಕ್ಷಣ ಗುಂಡಾಗ್ತೀನಿ ಅನ್ನೋದು ಡಿಪಾರ್ಟ್ಮೆಂಟ್ದು ತಪ್ಪು. ಸೊ ಫೇಕ್ ಎನ್ಕೌಂಟರ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ಸೊ ಇದು ನನ್ನ ಒಂದು ತಲೆಯಲ್ಲಿರೋಂಥದ್ದು. ಲೆಟ್ಸ್ ಸಿ, ನೋಡೋಣ ಅದು ಫೇಕಾ ಇಲ್ಲ ಒರಿಜಿನಲ್ಲ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ವಿಚಾರದಲ್ಲಿ ಇನ್ನೂ ಒಂದು ಹೇಳ್ಬೇಕು ನಾನು ನಮ್ಮ ಭಾಗದವ್ರಿಗೆ. ಈಗ ನೋಡಿ, ಏನೋ ಒಂದು ಆಗಿದೆ ಅಂದಿದ ತಕ್ಷಣ ಕರೆಕ್ಟು ಅಲ್ಲಿಯವರು ಸಪೋರ್ಟ್ ಮಾಡ್ಲಿ. ಅಂದ್ರೆ ಯಾವುದೇ ಒಂದು ಅನ್ಯಾಯ ಆದಾಗ ಯಾವ ಮೂಲೆಯಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು. ಆದ್ರೆ ಅಲ್ಲಿರೋ ಮೂಲ ತಮಿಳಿಗರು ಯಾವಾಗ್ಲೂ ನಮ್ಗೆ ಅನ್ಯಾಯ ಆದಾಗ ನಿಜವಾಗ್ಲೂ ತಮಿಳ್ನಾಡಲ್ಲಿರೋರೆ ಬಂದ್ಬಿಡ್ತಾರೆ ಅಂತ ಅನ್ಕೊಂಡ್ರೆ ಅದು ದಡ್ತನ. ಈಗ ಏನ್ ನಡೀತಾ ಇದೆಯೋ ಇವೆಲ್ಲವೂ ಕೂಡ ರಾಜಕೀಯ ಹುನ್ನಾರ. ಈಗ ಹೆಂಗೆ ಎಲ್ಲಾ ವಿಚಾರ ಇಟ್ಕೊಂಡು ನಮ್ಮನ್ನ ಡಿವೈಡ್ ಮಾಡ್ತಾರೋ ಆತರ ಇವಾಗ ಈ ಎಮೋಷನ್ ನ ಇಟ್ಕೊಂಡು ಡಿವೈಡ್ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ. ತಮಿಳ್ನಾಡಿಂದ ಬಂದು ಎಲ್ಲಾನು ರೆಡಿ ಮಾಡ್ಬಿಡ್ತಾರೆ ಅನ್ನಂಗಿದ್ರೆ ಯಾಕೆ ನಮ್ಮ ಬಾರ್ಡರ್ ಭಾಗದಲ್ಲಿ ಇರ್ತಕ್ಕಂಥ ತಮಿಳ್ನಾಡುಗಳೆಲ್ಲ ಅಷ್ಟೊಂದು ಪೂವರ್ ಆಗಿದೆ. ಈಗ ಎಕ್ಸಾಂಪಲ್ ನಮ್ಮೂರೇ ಆದ್ರೂ ನಮ್ದು ಜಲ್ಲಿಪಳ್ಳಿಯ ಹುಗ್ಯಂ ಸೈಡು, ಅಲ್ಲಿ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಗುಡ್ಡೆವರು ಮಾಕನಪಳ್ಯದಲ್ಲಿ ಕರೆಕ್ಟ್ ಆಗಿ ಹಾಸ್ಪಿಟಲ್ ಫೆಸಿಲಿಟೀಸೇ ಇಲ್ಲ. ಪಾಪ ಅವರು ಅಲ್ಲಿಂದ ಕೂಡ್ಲೂರು ಈ ಕಡೆ ನಮ್ಮ ಗ್ರಾಮಗಳಿಗೆ ಬರ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲೂ ಅವ್ರು ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಫೈನಲಿ ಏನ್ ಗೊತ್ತಾ, ಇಲ್ಲಿ ವ್ಯವಸ್ಥೆನೇ ಹಾಳಾಗೋಗಿದೆ.
ಈಗ ಇಲ್ಲಿ ನೀವು ಎಕ್ಸಾಂಪಲ್ ನೀವು ನೋಡ್ಬೋದು, ಈ ಪ್ರಕರಣ ಆದ ಮೇಲೆ ಎಷ್ಟು ಜನ ನ್ಯೂಸ್ ಚಾನೆಲ್ ಅವರುಗಳು, ಯೂಟ್ಯೂಬರ್ಸ್ಗಳು ಎಷ್ಟು ಜನ ಸಪೋರ್ಟ್ ಮಾಡಿಲ್ಲ ಈ ಇನ್ಸಿಡೆಂಟ್ಗೆ. ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಅನ್ಯಾಯ ಆದಾಗ ಯಾರೇ ಆಗ್ಲಿ, ಯಾವ ಜನಾಂಗ ಆಗ್ಲಿ, ಯಾವುದೇ ಸಮುದಾಯ ಆಗ್ಲಿ, ಅದಕ್ಕೆ ಒಬ್ಬ ನಿಜವಾದ ಕನ್ನಡಿಗನ ಕೂಗು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದಯವಿಟ್ಟು ಈ ವಿಚಾರನ ಬೇರೆ ರೀತಿ ರಾಜಕೀಯವಾಗಿ ಅವ್ರಿಗೆ ಬೆನಿಫಿಟ್ ನ ಮಾಡ್ಕೊಡೋದು ಬೇಡ. ಸೊ ಈಗ ಏನಾಗುತ್ತೆ, ತಮಿಳ್ನಾಡಿಂದ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದಷ್ಟು ರಾಜಕಾರಣಿಗಳು ಬರ್ತಾರೆ. ಈಗ ಈ ಕಡೆಯಿಂದ ಕರ್ನಾಟಕದ ರಾಜಕಾರಣಿಗಳಲ್ಲ ಅದಕ್ಕೊಂದು ಕೌಂಟರ್ ಕೊಡ್ತಾರೆ. ಇದು ಹೋಗ್ತಾ 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 ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಭಾಷಾವಾರು ವಿಂಗಡಣೆ ಮಾಡಂತ ಪ್ರಯತ್ನ ನಡೆಯುತ್ತೆ. ಈ ಪ್ರಯತ್ನ ಆಗಬಾರ್ದು. ಇದಾಯ್ತು ಅಂತಂದ್ರೆ ಈಗೇನು ನೆಮ್ಮದಿಯಿಂದ, ಶಾಂತಿಯಿಂದ, ಸಹೋದರತ್ವದಿಂದ ಇದೀವಲ್ಲ ನಾವೆಲ್ಲ ಅಣ್ಣ ತಮ್ಮದಿರು, ಚೆನ್ನಾಗಿರ್ಬೇಕು ಅಂತ, ಅದು ಸಾಧ್ಯ ಆಗಲ್ಲ. ಇಲ್ಲಾಗಿರೋದೇನು ಅನ್ಯಾಯ. ಆ ಅನ್ಯಾಯನ ಎಲ್ರೂ ಕೇಳಬೇಕು, ಕೇಳೋಣ. ಆದ್ರೆ ಇಲ್ಲಿರೋರು ಮಾಡಲ್ಲ ಅಂತ ಅನ್ಕೊಂಡ್ರೆ ಅದು ದಡ್ಡತನ ಆಗುತ್ತೆ. ಆ ಕೆಲಸನ ನಾವು ಮಾಡಬಾರ್ದು. ಈ ಒಂದು ವಾರದಿಂದ ಅನೂರಲ್ಲಿ ನಡೆದಂತ ಫಾರೆಸ್ಟ್ ಶೂಟ್ಔಟ್ ಪ್ರಕರಣ ಇದೆಯಲ್ಲ, ಅದ್ರದ್ದು ವಿಡಿಯೋಗಳನ್ನ ನೋಡ್ತಾ ಬರ್ತಾ ಇದ್ದೀನಿ. ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ, ಎಷ್ಟೋ ಕಮೆಂಟ್ಗಳು ಸತ್ತಿರ ಮನೆಗೆ ಕೊಂಗ್ರು 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 ಅಂತ ಕಮೆಂಟ್ ಆಗ್ತಾ ಇರೋದು. ಹೌದು, ಸತ್ಯವಾಗ್ಲೂ ಕೊಂಗ್ರೇನೆ. ಯಾಕೆ ಗೊತ್ತಾ, ಅಪ್ ಟು ಕೊಳ್ಳೇಗಾಲ, ಮಲೆಮಹದೇಶ್ವರ ಬೆಟ್ಟ, ಹನೂರು, ಕೊಳ್ಳೇಗಾಲ ಏನಿದೆಯೋ ಅದೆಲ್ಲವೂ ಕೂಡ 1956 ಕೂಡ ತಮಿಳ್ನಾಡಾಗಿತ್ತು. ಅದಕ್ಕೆ ಅಲ್ಲಿರೋರೆಲ್ಲ ಕೊಂಗ್ರು ಅಂತ ನಿಮ್ಗೆ ಅನ್ಸ್ಬಹುದು. ಸೊ ಈಗ ನೋಡಿ, ನಂದು ಪ್ರಾಪರ್ ಮದರ್ ಟಂಗು ಕೂಡ ಕನ್ನಡ. ಆದ್ರೆ ನೀವೇನ್ ಪಾಪ ಅವ್ರಿಗೆಲ್ರಿಗೂ ಕೊಂಗ್ರು ಕೊಂಗ್ರು ಅಂತ ಬೈತಾ ಇದ್ರಲ್ಲ, ಅವ್ರೆಲ್ರಿಗೂ ಅವರ ತಾಯಿ ಭಾಷೆ ತಮಿಳಾದ್ರೂ ಕೂಡ ಕನ್ನಡಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಗೆ ಅದು ಗೊತ್ತಿಲ್ಲ ಆಕ್ಚುಲಿ. ಮೇ ಬಿ ಅವ್ರು ಮಾತಾಡೋ ಶೈಲಿಯಿಂದ ನೀವುಗಳು ಆ ಥರ ಏನಾದ್ರು ಅನ್ಕೋತಾ ಇದ್ರೆ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮ ಕಡೆ ಭಾಗ ಏನಿದೆಯೋ ಅದು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ, ಧರ್ಮ ದಂಗಲ್ಗಳಿಲ್ಲ, ನೀನ್ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅನ್ನೋ ತರ ಏನೂ ಇಲ್ಲ. ತುಂಬಾ ನಿಷ್ಕಲ್ಮಶವಾಗಿ ಜೀವನ ಮಾಡ್ತಾ ಇದೀವಿ. ಅಂಡ್ ಜೊತೆಗೆ ಭಾಷೆ ವಿಚಾರಕ್ಕೆ ಬಂದರೂ ಕೂಡ ಬಾರ್ಡ್ರಲ್ಲಿ ಎರಡೂ ಭಾಷೆಗಳನ್ನ ವಿನಿಮಯ ಮಾಡ್ಕೊಂಡು ರೆಸ್ಪೆಕ್ಟ್ ಕೊಟ್ಕೊಂಡು ಬರ್ತಾ ಇದೀವಿ. ಸೊ ನಾವು ಆ ತರ ಅಲ್ಲಿ ಬದುಕ್ತಾ ಇದೀವಿ. ಸೊ ಇದ್ರಲ್ಲಿ ಖುಷಿಯಾದ ವಿಚಾರ ಏನು ಅಂತಂದ್ರೆ, ನನಗೆ ನಮ್ಮ ಹನೂರು ತಾಲೂಕಿನ ಭಾಗದ ಪ್ರತಿಯೊಂದು ಸಂಘಟನೆ ಕೂಡ ಇದಕ್ಕೆ ನಿಂತ್ಕೊಂಡಿದೆ. ಈಗ ಫಾರೆಸ್ಟ್ ಅವ್ರದೇ ತಪ್ಪು ಅಂತಾನೂ ನಾನು ಹೇಳ್ತಾ ಇಲ್ಲ, ಬಟ್ ನಮ್ ಮೇಲ್ನೋಟಕ್ಕೆ ಏನೋ ಕಾಣಿಸ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಆ ಅನ್ಯಾಯ ಆಗಿದ್ದಾಗ ಕೇಳಿ ನೋಡೋಣ, ನ್ಯಾಯ ಏನು ಅನ್ನೋದಾದ್ರೂ ಹೊರಗಡೆಗೆ ಬರುತ್ತೆ. ಇಲ್ಲಾಂದ್ರೆ ಆ ಡೌಟಲ್ಲೇ ನಮ್ಮ ಜೀವನ ಮುಗ್ದೋಗುತ್ತಲ್ವಾ. ಹಂಗಾದ್ರೆ ಯಾರೋ ಒಬ್ಬರು ಮನೆಯಲ್ಲಿ ಒಂದು ಅನ್ಯಾಯ ಆಗಿರ್ಬೋದು ಅಂತ ಅನ್ಕೊಂಡಿರೋರು ಅದಕ್ಕೆ ಹೋರಾಟನೇ ಮಾಡಬಾರ್ದು ಅಂತಂದ್ರೆ ಇದು ಯಾವ ಪ್ರಜಾಪ್ರಭುತ್ವ ನನಗೆ ಅರ್ಥ ಆಗ್ಲಿಲ್ಲ. ಆಯ್ತು, ಅವ್ರು ಕೊಂಗ್ರೇ ಆಗ್ಲಿ, ಅವ್ರು ತಮಿಳ್ನಾಡವರೇ ಆದ್ರೂ ನಾವೆಲ್ಲ ಭಾರತೀಯರಲ್ವಾ. ಒಂದು ಮನೇಲಿ ನೋವಾಗಿದೆ ಅಂತಂದ್ರೆ ಆ ನೋವು ನಮ್ಮ ನೋವು ಅಂತ ನಾವು ಅನ್ಕೊಬೇಕಲ್ವಾ. ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ ಕೇಸ್ ಅವರು ಕಾಡಿಗೆ ಹೋಗಿ ಹೌದು ಬೇಟೆನೇ ಮಾಡಿದ್ರು ಕೂಡ ಏಕಾಏಕಿ ಎನ್ಕೌಂಟರ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಕೋರ್ಟ್ ಮುಂದೆ ನಿಲ್ಸ್ಬೇಕೆ ಹೊರತು ಸಾಯಿಸಕ್ಕಾಗಲ್ಲ. ಹಂಗ್ ಸಾಯಿಸ್ಬಿಟ್ರೆ ಇದು ಪ್ರಜಾಪ್ರಭುತ್ವ ಆಗಲ್ಲ, ಸರ್ವಾಧಿಕಾರ ಆಗ್ಬಿಡುತ್ತೆ. ನಾವ್ ಎಲ್ಲಿ ಹೋಗ್ತಾ ಇದೀವಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಲಿಟ್ರಲಿ ನನಗೆ ಖುಷಿ ಏನು ಅಂತಂದ್ರೆ, ಅಟ್ಲೀಸ್ಟ್ ಇಂಥ ಟೈಮಲ್ಲೂ ಕೂಡ ನಮ್ಮಲ್ಲಿ ಆ ಒಗ್ಗಟ್ಟನ್ನ ಮೆರೆದಿದ್ದಾರೆ ನಮ್ಮ ತಾಲೂಕವರು. ಅದಕ್ಕೆ ನಮ್ಮ ತಾಲೂಕಿನ ಜನಗಳಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ಕೊಂತೀನಿ. ಗೊತ್ತಿಲ್ಲ, ನೀವು ಇದಕ್ಕೂ ಯಾರು ಒಂದಷ್ಟು ಜನ ಕಮೆಂಟ್ ಹಾಕ್ಬೋದು. ನಾನು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀನಿ. ಎನ್ಕೌಂಟ್ರು, ಎಸ್ಪೆಷಲಿ ಫೇಕ್ ಎನ್ಕೌಂಟ್ರ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಹಂಗಾದ್ರೆ ಮಾತ್ರ ಶಾಂತಿಯಾಗಿ ಬದುಕಕ್ಕಾಗತ್ತೆ, ಈ ಥರ ದ್ವೇಷದಿಂದ ಅಲ್ಲ.